ನಮ್ಮ ಭಾರತದ ಪವಿತ್ರ ಭೂಮಿಯಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ. ಅವುಗಳಲ್ಲಿ ಭಕ್ತಿಯ ಮಹಾಸಾಗರವೆಂದೆನಿಸಿದ ಮಹಾರಾಷ್ಟ್ರದ ಮಡಿಲಿನಲ್ಲಿ ಇಂದ್ರಾಯಣಿ ನದಿಯ ತೀರದಲ್ಲಿರುವ ಆಳಂದಿಯು ಸಂತ ಜ್ಞಾನೇಶ್ವರರ ಪಾವನ ನೆಲೆ. ಅಲ್ಲಿಂದ ಆರಂಭವಾಗುವ ವಾರಿ ಲಕ್ಷಾಂತರ ಭಕ್ತರನ್ನು ಪಂಢರಪುರದ ಶ್ರೀ ವಿಠ್ಠಲನ ಸನ್ನಿಧಿಗೆ ಕರೆದೊಯ್ಯುತ್ತದೆ. ಆಳಂದಿ ಮತ್ತು ದೇಹುವಿನಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ನೂರಾರು ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ಯಾರೂ ಅವರನ್ನು ಬಲವಂತವಾಗಿ ಕರೆಯುವುದಿಲ್ಲ. ಆದರೂ ಅವರ ಹೆಜ್ಜೆಗಳು ಒಂದೇ ದಿಕ್ಕಿನಲ್ಲಿ ಪಂಢರಪುರದ ಶ್ರೀ ವಿಠ್ಠಲನ ಕಡೆಗೆ ಸಾಗುತ್ತವೆ. ಈ ಮಹಾಭಕ್ತಿ ಯಾತ್ರೆಯ ಹಿಂದಿರುವ ಮಹಾನ್ ಸಂತರು ಆಳಂದಿಯ ಸಂತ ಜ್ಞಾನೇಶ್ವರ ಮತ್ತು ದೇಹುವಿನ ತುಕಾರಾಮರು. ಅವರಿಂದ ಬೆಳಗಿದ ವಾರಿ ಪರಂಪರೆಯ ಅದ್ಭುತ ಕಥೆಯನ್ನು ಇಂದು ತಿಳಿಯೋಣ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದಿಗೂ ಆಷಾಢದ ಮೋಡಗಳು ಮಹಾರಾಷ್ಟ್ರದ ಆಕಾಶವನ್ನು ಆವರಿಸಿದಾಗ ಗಾಳಿಯಲ್ಲಿ ಒಂದೇ ನಾದ ಮೊಳಗುತ್ತದೆ, ವಿಠ್ಠಲ 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 ಎಂದು. ಆ ವಿಠ್ಠಲ ನಾಮಸ್ಮರಣೆಯೊಂದಿಗೆ ಸಾಗುವ ಲಕ್ಷಾಂತರ ಹೆಜ್ಜೆಗಳಲ್ಲಿ ಭೂಮಿ ತಾಯಿ ಸಂಭ್ರಮಿಸುತ್ತಾಳೆ. ಅಂದರೆ ಅವು ವಿಠ್ಠಲ ಭಕ್ತಿಯ ಹೆಜ್ಜೆಗಳು. ಮಹಾರಾಷ್ಟ್ರದ ಸಂತರ ಪುಣ್ಯಭೂಮಿಯಲ್ಲಿ ವರ್ಷಕ್ಕೊಮ್ಮೆ ಪಂಢರಪುರ ವಾರಿಯ ಒಂದು ಅದ್ಭುತ ದೃಶ್ಯ ಮೂಡಿಬರುತ್ತದೆ. ಅದು ಕೇವಲ ಒಂದು ಯಾತ್ರೆಯಲ್ಲ, ಅದು ಭಕ್ತಿಯ ಮಹಾಸಾಗರ. ಸಾವಿರವಲ್ಲ, ಲಕ್ಷಾಂತರ ಭಕ್ತರು ಒಂದೇ ನಾಮವನ್ನು ಜಪಿಸುತ್ತಾ, ಒಂದೇ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಒಂದೇ ಭಾವದಿಂದ ಪಾದಯಾತ್ರೆ ಮಾಡುತ್ತಾರೆ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ ಜ್ಞಾನೋಬ ತುಕಾರಾಮ್ ಎಂಬ ಘೋಷಣೆ ಆಕಾಶವನ್ನೇ ತುಂಬುತ್ತದೆ. ಈ ಯಾತ್ರೆಯನ್ನು ವಾರಿ ಎಂದೆನ್ನುತ್ತಾರೆ. ಈ ವಾರಿ ಕೇವಲ ಕಾಲುಗಳಿಂದ ನಡೆಯುವ ಪ್ರಯಾಣ ಅಷ್ಟೇ ಅಲ್ಲ, ಅದು ಮನಸ್ಸು ಹೃದಯ ಭಕ್ತಿಯಿಂದ ವಿಠ್ಠಲನೆಡೆಗೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಪಂಢರಿನಾಥನ ನಾಮಸ್ಮರಣೆ, ಪ್ರತಿಯೊಂದು ಉಸಿರಲ್ಲೂ ವಿಠ್ಠಲನ ನೆನಪು. ಪ್ರತಿಯೊಬ್ಬ ವಾರಕಾರಿಯ ಹೃದಯದಲ್ಲಿ ಒಂದೇ ಆಶಯ, ಪಂಢರಿನಾಥನ ದರ್ಶನ. ಈ ಮಹಾವಾರಿ ಪರಂಪರೆಯ ಹೃದಯ ಭಾಗವೇ ಆಳಂದಿಯಾಗಿದೆ. ಇಂದ್ರಾಯಣಿ ನದಿಯ ದಡದಲ್ಲಿರುವ ಈ ಪುಣ್ಯಕ್ಷೇತ್ರದಲ್ಲಿ ಸಂತ ಜ್ಞಾನೇಶ್ವರರು ತಮ್ಮ ದಿವ್ಯ ಜೀವನವನ್ನು ನಡೆಸಿದರು. ಇದೇ ಭೂಮಿಯಲ್ಲಿ ಅವರು ಭಗವದ್ಗೀತೆಗೆ ಜನಸಾಮಾನ್ಯರಿಗೆ ಅರ್ಥವಾಗುವ ಮರಾಠಿ ಭಾಷೆಯಲ್ಲಿ ಜ್ಞಾನೇಶ್ವರಿ ಎಂಬ ಅಮೂಲ್ಯ ಗ್ರಂಥವನ್ನು ನೀಡಿದರು. ಇದೇ ಸ್ಥಳದಲ್ಲಿ ಕೇವಲ 21 ವರ್ಷದ ವಯಸ್ಸಿನಲ್ಲಿ ಸಂಜೀವನ ಸಮಾಧಿ ಹೊಂದಿದರು. ಇಂದಿಗೂ ಆಳಂದಿಯಲ್ಲಿ ಅವರ ಸಮಾಧಿಯ ಮುಂದೆ ನಿಂತಾಗ ಭಕ್ತರಿಗೆ ಅವರು ಇನ್ನೂ ಜೀವಂತವಾಗಿಯೇ ಇದ್ದಾರೆ ಎಂಬ ಅನುಭವವಾಗುತ್ತದೆ. ಅವರ ಸಮಾಧಿ ಕೇವಲ ಒಂದು ಸ್ಮಾರಕವಲ್ಲ, ಅದು ಜ್ಞಾನದ, ಭಕ್ತಿಯ ಮತ್ತು ಕರುಣೆಯ ಶಾಶ್ವತವಾದ ನಂದಾದೀಪವಾಗಿದೆ. ಆಷಾಢಿ ಏಕಾದಶಿ ಸಮೀಪಿಸುತ್ತಿದ್ದಂತೆ ಆಳಂದಿಯಲ್ಲಿ ಭಕ್ತಿ ಚೈತನ್ಯ ಚಿಗುರುತ್ತದೆ. ಭಗವದ್ಧ್ವಜಗಳು ಹಾರಾಡುತ್ತವೆ. ತಾಳ, ಏಕತಾರಿ, ಮೃದಂಗಗಳ ನಾದ, ಅಭಂಗಗಳ ಗಾಯನ ಎಲ್ಲವೂ ಮೊಳಗುತ್ತದೆ. ಸಾವಿರಾರು ವಾರಕರು ತುಳಸಿ ಮಾಲೆ ಧರಿಸಿ, ಹಣೆಗೆ ಗೋಪಿ ಚಂದನದ ತಿಲಕವನ್ನಿಟ್ಟು, ಭುಜದ ಮೇಲೆ ಭಗವದ್ಧ್ವಜವನ್ನು ಹೊತ್ತು, ಬಿಳಿ ಉಡುಪು, ತಲೆಗೆ ಟೊಪ್ಪಿ ಧರಿಸಿ ಮೊದಲು ಆಳಂದಿಯನ್ನು ಸೇರುತ್ತಾರೆ. ಅವರು ಸಂತ ಜ್ಞಾನೇಶ್ವರರನ್ನು ತಮ್ಮ ಜೊತೆ ಪಂಢರಪುರಕ್ಕೆ ಕರೆದುಕೊಂಡು ಹೋಗಲು ಆಳಂದಿಗೆ ಬರುತ್ತಾರೆ. ಜ್ಞಾನೇಶ್ವರ ಮಹಾರಾಜರ ಪಾದುಕೆಯನ್ನು ಎತ್ತುಗಳ ಮೇಲಿರಿಸಿದ್ದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಅದೇ ಕ್ಷಣದಿಂದ ಆ ಪಲ್ಲಕ್ಕಿ ಕೇವಲ ಒಂದು ಮೆರವಣಿಗೆಯಾಗಿರುವುದಿಲ್ಲ. ವಾರಕರಿಗಳ ದೃಷ್ಟಿಯಲ್ಲಿ ಸ್ವತಃ ಜ್ಞಾನೇಶ್ವರ ಮಹಾರಾಜರೇ ಲಕ್ಷಾಂತರ ಭಕ್ತರೊಂದಿಗೆ ಪಂಢರಪುರದ ಕಡೆಗೆ ಪಾದಯಾತ್ರೆ ಮಾಡುತ್ತಾರೆ ಎಂಬ ಭಾವನೆ. ಆ ಕ್ಷಣದಲ್ಲಿ ಭಕ್ತರು ಭಾವುಕರಾಗಿ ಕಣ್ಣುಗಳು ನೀರಿನಿಂದ ತುಂಬುತ್ತವೆ. ಜ್ಞಾನೋಬ ಮಾವುಲಿ ತುಕಾರಾಮ್ ಈ ಘೋಷಣೆಯೊಂದಿಗೆ ವಾರಿ ಆರಂಭವಾಗುತ್ತದೆ. ವಿಶ್ವದ ಅತ್ಯಂತ ಪ್ರಾಚೀನ, ನಿರಂತರವಾಗಿ ನಡೆಯುತ್ತಿರುವ ಭಕ್ತಿ ಪಾದಯಾತ್ರೆಗಳಲ್ಲಿ ಒಂದಾದ ಆಳಂದಿಯಿಂದ ಪಂಢರಪುರದವರೆಗೆ ಸಾಗುವ ವಾರಿಯ ಆತ್ಮ ಜ್ಞಾನೇಶ್ವರ ಮಾವುಲಿ. ಜ್ಞಾನೇಶ್ವರ ಮಹಾರಾಜರ ಪಾದುಕಾ ಪಾಲ್ಕಿಯೊಂದಿಗೆ ನಡೆಯುವ ಈ ಪಾಲ್ಕಿ ಸಂಪ್ರದಾಯವು ಸಂಘಟಿತ ರೂಪ ಪಡೆದು ಇಂದಿನ ಭವ್ಯ ವಾರಿ ಪರಂಪರೆಯಾಗಿ ಬೆಳೆಯಿತು. ಇಂದ್ರಾಯಣಿಯ ತಟದಿಂದ ಹೊರಟ ಭಕ್ತ ವಾರಕರಿಯ ಭಕ್ತಿಯ ಹೊಳೆ ಚಂದ್ರಭಾಗೆಯ ದಡದಲ್ಲಿ ಸಾಗರವಾಗುತ್ತದೆ.
ಅಲ್ಲಿ ಸೊಂಟದ ಮೇಲೆ ಕೈಯಿಟ್ಟು ನಿಂತಿರುವ ಪಾಂಡುರಂಗನು ತನ್ನ ಪ್ರತಿಯೊಬ್ಬ ಭಕ್ತನನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾನೆ. ಸಂತ ಜ್ಞಾನೇಶ್ವರರು ಬಿತ್ತಿದ ಭಕ್ತಿಯ ಬೀಜ ಇಂದಿಗೂ ವಾರಿಯ ರೂಪದಲ್ಲಿ ಚಿಗುರೊಡೆಯುತ್ತದೆ. ಈಗ ಸಂತ ಜ್ಞಾನೇಶ್ವರರ ಕುರಿತು ಸೂಕ್ಷ್ಮವಾಗಿ ತಿಳಿಯೋಣ. ಮಹಾರಾಷ್ಟ್ರದ ಆಪೇಗಾವಿನಲ್ಲಿ ವಿಠಲ್ ಪಂತ್ ಮತ್ತು ರುಕ್ಮಿಣೀಬಾಯಿ ದಂಪತಿಗಳಿಗೆ 4 ಮಕ್ಕಳು. ನಿವೃತ್ತಿನಾಥ್, ಜ್ಞಾನೇಶ್ವರ, ಸೋಪಾನದೇವ ಮತ್ತು ಮುಕ್ತಾಬಾಯಿ. ಮುಂದೆ ಈ 4 ಭಾರತೀಯ ಭಕ್ತಿ ಪರಂಪರೆಯ ಪ್ರಕಾಶಮಾನ ನಕ್ಷತ್ರಗಳಾದರು. ಆದರೆ ಅವರ ಬಾಲ್ಯ ಸುಖಮಯವಾಗಿರಲಿಲ್ಲ. ಜ್ಞಾನೇಶ್ವರರ ತಂದೆ ವಿಠ್ಠಲ ಪಂತರು ಕಾಶಿಗೆ ತೆರಳಿ ಸನ್ಯಾಸವನ್ನು ಸ್ವೀಕರಿಸಿದ್ದರು. ನಂತರ ತಮ್ಮ ಗುರುಗಳ ಆದೇಶದಂತೆ ಮತ್ತೆ ಗೃಹಸ್ಥಾಶ್ರಮಕ್ಕೆ ಮರಳಿದರು. ಆದರೆ ಆ ಕಾಲದ ಸಮಾಜ ಇದನ್ನು ಒಪ್ಪಿಕೊಳ್ಳಲಿಲ್ಲ. ಕುಟುಂಬವನ್ನು ಸಮಾಜದಿಂದ ಬಹಿಷ್ಕರಿಸಲಾಯಿತು. ಈ ಕಾರಣದಿಂದ 4 ಮಕ್ಕಳಿಗೂ ಅವಮಾನ, ದೂಷಣೆ, ನಿರಾಕರಣೆ ಮತ್ತು ನೋವು ತುಂಬಿದ ಬಾಲ್ಯವನ್ನು ಅನುಭವಿಸುವಂತಾಯಿತು. ಆದರೂ ಈ ದುಃಖಗಳು ಅವರನ್ನು ಕುಗ್ಗಿಸಲಿಲ್ಲ. ಅವೇ ಅವರ ಆತ್ಮವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದವು. ಹಿರಿಯ ಸಹೋದರರಾದ ನಿವೃತ್ತಿನಾಥರು ನಾಥ ಸಂಪ್ರದಾಯದ ಮಹಾನ್ ಯೋಗಿಯಾಗಿದ್ದರು. ಅವರಿಂದಲೇ ಜ್ಞಾನೇಶ್ವರರು ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದರು. ಅವರು ತಮ್ಮನಲ್ಲಿದ್ದ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸಿ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಪ್ರೇರೇಪಿಸಿದರು. ಆ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳು ಮುಖ್ಯವಾಗಿ ಸಂಸ್ಕೃತದಲ್ಲಿದ್ದವು. ಸಾಮಾನ್ಯ ಜನರಿಗೆ ಅವು ಅರ್ಥವಾಗುತ್ತಿರಲಿಲ್ಲ. ಆಗ ಕೇವಲ 16 ವರ್ಷದ ಯುವ ಜ್ಞಾನೇಶ್ವರರು ಒಂದು ಮಹತ್ವದ ಕಾರ್ಯವನ್ನು ಕೈಗೊಂಡರು. ನೇವಾಸೆ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಅವರು ದೇವ ಭಾಷೆ ಎನಿಸಿದ ಸಂಸ್ಕೃತದಲ್ಲಿದ್ದ ಭಗವದ್ಗೀತೆಗೆ ಮರಾಠಿ ಭಾಷೆಯಲ್ಲಿ ಅರ್ಥವ್ಯಾಖ್ಯಾನ ಮಾಡಿದರು. ಸುಮಾರು 9,000 ಓವಿಗಳಿಂದ ಸರಳವಾಗಿ ಎಲ್ಲರಿಗೂ ತಿಳಿಯುವಂತೆ ಭಾಷಾಂತರಿಸಿದರು. ಅದೇ ಇಂದು ಜ್ಞಾನೇಶ್ವರಿ ಭಾವಾರ್ಥ ದೀಪಿಕಾ ಎಂದು ಪ್ರಸಿದ್ಧವಾಗಿದೆ. ಇದು ಕೇವಲ ಭಾಷಾಂತರವಲ್ಲ, ಇದು ಗೀತೆಯ ಆತ್ಮವನ್ನು ಜನರ ಹೃದಯಕ್ಕೆ ತಲುಪಿಸಿದ ದಿವ್ಯ ಕೃತಿ. ಅವರು ಹೇಳಿದ ಸಂದೇಶ ಸ್ಪಷ್ಟವಾಗಿತ್ತು. ದೇವರು ದೇವಾಲಯದೊಳಗೆ ಮಾತ್ರ ಇರುವುದಿಲ್ಲ. ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಉಸಿರಿನಲ್ಲೂ, ಪ್ರತಿಯೊಂದು ಹೃದಯದಲ್ಲೂ ನೆಲೆಸಿದ್ದಾನೆ. ಈ ಒಂದು ಸಂದೇಶವೇ ಮಹಾರಾಷ್ಟ್ರದ ಭಕ್ತಿ ಚಳವಳಿಗೆ ಹೊಸ ದಿಕ್ಕನ್ನು ನೀಡಿತು. ಜ್ಞಾನೇಶ್ವರರು ಕೇವಲ ಜ್ಞಾನಿ ಹಾಗೂ ಪಂಡಿತರಾಗಿರಲಿಲ್ಲ, ಅವರು ಕರುಣೆಯ, ಮಮತೆಯ ಮೂರ್ತಿಯಾಗಿದ್ದರು. ಅವರ ಜೀವನದ ಬಗ್ಗೆ ಅನೇಕ ಪ್ರಸಂಗಗಳು ಜನಪದದಲ್ಲಿ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಎಮ್ಮೆ ವೇದ ಪಠಿಸಿದ ಪ್ರಸಂಗ. ಜ್ಞಾನೇಶ್ವರರನ್ನು ಕೆಲವರು ಅವಮಾನ ಮಾಡಿದಾಗ ಅವರು ದೇವರು ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಎಂಬ ಸತ್ಯವನ್ನು ತೋರಿಸಲು ಒಂದು ಎಮ್ಮೆಯ ಬಾಯಿಂದಲೇ ವೇದ ಮಂತ್ರಗಳನ್ನು ಉಚ್ಚರಿಸಿದನೆಂದು ಜನಪದ ಪರಂಪರೆ ಹೇಳುತ್ತದೆ. ಜ್ಞಾನ ಮತ್ತು ದೈವತ್ವವು ಜಾತಿ, ಜನ್ಮ ಅಥವಾ ರೂಪದಿಂದ ಸೀಮಿತವಾಗುವುದಿಲ್ಲ ಎಂಬುದನ್ನು ಪ್ರತ್ಯಕ್ಷ ತೋರಿಸಿದರು. ಹರಿಪಾಠ ಕೃತಿ ರಚನೆ ಮಾಡಿ ಶ್ರೀಸಾಮಾನ್ಯರಿಗೂ ದೇವರನ್ನು ತಲುಪಲು ಸುಲಭವಾಗಿಸಿದರು. ಚಾಂಗದೇವನ ಅಹಮ್ಮನ್ನು ಭಂಗಗೊಳಿಸಿ ಚಾಂಗಪಾಷಷ್ಠಿ ಎಂಬ ಪುಸ್ತಕ ಬರೆದರು. ಅದ್ವೈತ ಮತ್ತು ಆತ್ಮತತ್ವದ ಸಾರವನ್ನು ಅವರ ಮೂಲ ತಾತ್ವಿಕ ಕೃತಿಯಾದ ಅಮೃತಾನುಭವ ಗ್ರಂಥದಲ್ಲಿ ತಿಳಿಸಿದರು. ಸಾವಿರಾರು ಅಭಂಗಗಳನ್ನು ರಚಿಸಿ ವಿಠ್ಠಲ ಭಕ್ತಿ ಹಾಗೂ ಜೀವನ ತತ್ವವನ್ನು ಜನಸಾಮಾನ್ಯರಿಗೆ ಅರುಹಿದರು. ಜ್ಞಾನೇಶ್ವರರ ಜೀವನದಲ್ಲಿ ಜ್ಞಾನ ಮತ್ತು ಭಕ್ತಿ ಒಂದಾಗಿ ಬೆರೆತಿದ್ದವು. ಅವರ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಭಂಗ, ಪ್ರತಿಯೊಂದು ಉಪದೇಶ ಜನರ ಜೀವನವನ್ನು ಬೆಳಗಿಸಿತು. ಆದರೆ ಅವರ ಭೌತಿಕ ಜೀವನ ಅಲ್ಪಕಾಲದ್ದಾಗಿತ್ತು. ಕೇವಲ 21 ವರ್ಷದ ವಯಸ್ಸಿನಲ್ಲಿ ಅವರು ಆಳಂದಿಯಲ್ಲಿ ಸಂಜೀವನ ಸಮಾಧಿ ಹೊಂದಿದರು. ಆದರೆ ಅವರು ದೇಹವನ್ನು ತ್ಯಜಿಸಿದರೂ ಅವರ ಪ್ರೀತಿ, ಭಕ್ತಿ ಮತ್ತು ಜ್ಞಾನ ಎಂದಿಗೂ ವಾರಕರಿಗಳ ಹೃದಯದಲ್ಲಿ ಜೀವಂತವಾಗಿದೆ. ಆದ್ದರಿಂದಲೇ ವಾರಕರು ಅವರನ್ನು ಜ್ಞಾನೋಬ ಮಾವುಲಿ, ಅಂದರೆ ತಾಯಿಯಂತೆ ಪ್ರೀತಿಸುವ ಸಂತ ಎಂದು ಕರೆಯುತ್ತಾರೆ. ಆಷಾಢ ಮಾಸ ಸಮೀಪಿಸುತ್ತಿದ್ದಂತೆ ಇಂದ್ರಾಯಣಿ ನದಿಯ ದಡದಲ್ಲಿರುವ ಆಳಂದಿಯಲ್ಲಿ ಮತ್ತು ಸಂತ ತುಕಾರಾಮರ ಜನ್ಮಸ್ಥಳವಾದ ದೇಹುವಿನಲ್ಲಿ ವಿಶಿಷ್ಟ ಸಂಭ್ರಮ ಆರಂಭಗೊಳ್ಳುತ್ತದೆ. ಇವೆರಡು ಊರುಗಳು ಇಂದ್ರಾಯಣಿ ನದಿಯ ಇಕ್ಕೆಲಗಳಲ್ಲಿವೆ.
ಇಂದು ನಾನು ಸಂತ ಜ್ಞಾನೇಶ್ವರರ ಕುರಿತು ವಿಡಿಯೋ ಮಾಡುತ್ತಿದ್ದೇನೆ. ಮುಂದೆ ಸಂತ ತುಕಾರಾಮರ ಕುರಿತು ಇನ್ನೊಂದು ವಿಡಿಯೋ ಮಾಡಲಿರುವೆನು. ಬನ್ನಿ, ಈಗ ನಾವು ಆಳಂದಿಗೆ ಹೋಗಿ ವಾರಿಯ ಜೊತೆ ಸೇರೋಣ. ಇನ್ನೇನು ಆಷಾಢ ಏಕಾದಶಿಗೆ ತಿಂಗಳಿದೆ ಎನ್ನುವಾಗಲೇ ವಾರಿಯ ತಯಾರಿ ಆರಂಭಗೊಳ್ಳುತ್ತದೆ. ಬೆಳಗಿನ ಜಾವದಿಂದಲೇ ಸಾವಿರಾರು ವಾರಕರು ಸಮಾಧಿ ಮಂದಿರದ ಮುಂದೆ ಸೇರುತ್ತಾರೆ. ವಾರಕರಿ ಸಂಪ್ರದಾಯದಲ್ಲಿ ಜಾತಿ, ಮತ, ವರ್ಣ, ಶ್ರೀಮಂತ, ಬಡವ, ಬಲ್ಲಿದ ಎಂಬ ಭೇದಕ್ಕೆ ಸ್ಥಾನವಿಲ್ಲ. ರೈತ, ಶಿಕ್ಷಕ, ವೈದ್ಯ, ಕೂಲಿ, ಕಾರ್ಮಿಕ, ಮಹಿಳೆ, ಮಕ್ಕಳು, ವೃದ್ಧರು ಎಲ್ಲರೂ ಒಂದೇ ಸಾಲಿನಲ್ಲಿ ನಡೆಯುತ್ತಾರೆ. ಎಲ್ಲರಿಗೂ ಒಂದೇ ಗುರುತು: ನಾವು ವಿಠ್ಠಲನ ಭಕ್ತರು. ವಾರಿಯಲ್ಲಿ ಸಾವಿರಾರು ಜನ ಒಟ್ಟಾಗಿ ನಡೆಯುತ್ತಿದ್ದರೂ ಯಾವುದೇ ಗೊಂದಲ ಕಾಣುವುದಿಲ್ಲ. ಏಕೆಂದರೆ ಅವರು ದಿಂಡಿ ಎಂಬ ಗುಂಪುಗಳಲ್ಲಿ ಸಾಗುತ್ತಾರೆ. ಪ್ರತಿಯೊಂದು ದಿಂಡಿಗೂ ತನ್ನದೇ ಆದ ಧ್ವಜ, ನಾಯಕ, ಭಜನಾ ತಂಡ ಮತ್ತು ಸೇವಾ ವ್ಯವಸ್ಥೆ ಇರುತ್ತದೆ. ನೂರಾರು ದಿಂಡಿಗಳು ಸೇರಿ ಲಕ್ಷಾಂತರ ಜನರ ಮಹಾಪ್ರವಾಹವಾಗಿ ಪಂಢರಪುರದತ್ತ ಸಾಗುತ್ತದೆ. ಇಷ್ಟು ಜನ ಸೇರಿದರೂ ಆಶ್ಚರ್ಯಕರವಾದ ಶಿಸ್ತು, ಪರಸ್ಪರ ಗೌರವ ಮತ್ತು ಸೇವಾಭಾವ ಕಾಣಿಸುತ್ತದೆ. ಇದೇ ವಾರಿಯ ಮಹಿಮೆ. ನಾಮ ಸಂಕೀರ್ತನೆಯ ಪಯಣವಾದ ವಾರಿಯ ಇನ್ನೊಂದು ಅದ್ಭುತ ಅಂಶವೆಂದರೆ ಸೇವೆ. ಹಳ್ಳಿಗಳ ಜನರು ವಾರಕರಿಗಳನ್ನು ತಮ್ಮ ಮನೆಯ ಅತಿಥಿಗಳೆಂದು ಭಾವಿಸುತ್ತಾರೆ. ಎಲ್ಲೋ ಕುಡಿಯುವ ನೀರು, ಯಾರೋ ನೀಡುವ ಮಜ್ಜಿಗೆ ನೀರು, ಎಲ್ಲೋ ಅನ್ನ ಸಂತರ್ಪಣೆ, ಇನ್ನೆಲ್ಲೋ ವೈದ್ಯಕೀಯ ಸೇವೆ, ಎಲ್ಲೋ ವಿಶ್ರಾಂತಿಗೆ ಸ್ಥಳ, ವೃದ್ಧ ವಾರಿಗಳ ಕಾಲುಗಳಿಗೆ ನೋವಿನೆಣ್ಣೆಯ ಮಸಾಜು, ಬಿಸಿ ನೀರು ಶಾಖ ನೀಡುವ ಸೇವಾಕರ್ತರೂ ಇದ್ದಾರೆ. ಯಾರೂ ಎಲ್ಲೂ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ವಾರಕರಿಗೆ ಮಾಡಿದ ಸೇವೆಯೇ ವಿಠ್ಠಲನಿಗೆ ಮಾಡಿದ ಸೇವೆ ಎಂಬ ನಂಬಿಕೆಯಿಂದಲೇ ಸೇವೆಯು ನಡೆಯುವುದು. ಈ ಸೇವಾ ಮನೋಭಾವವೇ ವಾರಿಯನ್ನು ಕೇವಲ ಯಾತ್ರೆಯಾಗಿ ಅಲ್ಲ, ಮಾನವೀಯತೆಯ ಹಬ್ಬವನ್ನಾಗಿ ಮಾಡುತ್ತದೆ. ಇಂದ್ರಾಯಣಿಯಿಂದ ಚಂದ್ರಭಾಗೆಯವರೆಗೆ ಆಳಂದಿಯಲ್ಲಿ ಜ್ಞಾನೇಶ್ವರರನ್ನು ಸಾಕ್ಷಿಯಾಗಿರಿಸಿ ಹರಿಯುವ ಇಂದ್ರಾಯಣಿ ನದಿ ವಾರಕಾರಿಗಳ ಭಕ್ತಿಯನ್ನು ತಮ್ಮೊಂದಿಗೆ ಹೊತ್ತು ಸಾಗುವಂತೆ ಭಾಸವಾಗುತ್ತದೆ. ಪಾದಯಾತ್ರೆಯ ಕೊನೆಯಲ್ಲಿ ಪಂಢರಪುರದಲ್ಲಿ ಚಂದ್ರಭಾಗಾ ನದಿ ವಾರಕರಿಗಳನ್ನು ಸ್ವಾಗತಿಸುತ್ತದೆ. ಇಂದ್ರಾಯಣಿ ಜ್ಞಾನದ ಸಂಕೇತವಾದರೆ ಚಂದ್ರಭಾಗಾ ಭಕ್ತಿಯ ಸಂಕೇತ. ಜ್ಞಾನದಿಂದ ಆರಂಭವಾದ ಪಯಣ ಭಕ್ತಿಯಲ್ಲಿ ಪರಿಪೂರ್ಣವಾಗುತ್ತದೆ. ಈ ಕಾರಣಕ್ಕೆ ವಾರಿಯನ್ನು ಅನೇಕರು ಜ್ಞಾನದಿಂದ ಭಕ್ತಿಯತ್ತ ಸಾಗುವ ಜೀವನಯಾತ್ರೆ ಎಂದು ಕರೆಯುತ್ತಾರೆ. ವಾರಗಟ್ಟಲೆ ಕಾಲ್ನಡಿಗೆಯಲ್ಲಿ ಸಾಗಿದ ವಾರಕರಿಗಳ ಪಾದಗಳು ಈಗ ಪಂಢರಾಪುರದ ಗಡಿಯತ್ತ ಬರುತ್ತಿವೆ. ದೂರದಲ್ಲಿ ಚಂದ್ರಭಾಗಾ ನದಿಯ ತಿರುವು ಕಾಣಿಸುತ್ತಿದ್ದಂತೆ ಸಾವಿರಾರು ಕಂಠಗಳ ಒಕ್ಕರಲಿನಿಂದ ಒಂದೇ ಘೋಷಣೆ ಮೊಳಗುತ್ತದೆ: ಪುಂಡಲೀಕ ವರದ ಹರಿವಿಠ್ಠಲ ಪಾಂಡುರಂಗ, ಜ್ಞಾನೋಬ ಮಾವುಲಿ ತುಕಾರಾಮ್. ಕೆಲವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಕಂಡರೆ ಕೆಲವರು ನೆಲಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುವರು. ಇನ್ನು ಕೆಲವರು ಕೈಮುಗಿದು ಶ್ರೀ ವಿಠ್ಠಲನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಪಂಢರಪುರವನ್ನು ತಲುಪಿದ ವಾರಕರು ಮೊದಲು ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ನದಿಯ ದಡದಲ್ಲಿ ಭಜನೆ, ಕೀರ್ತನೆ, ನಾಮ ಸಂಕೀರ್ತನೆ, ಅಭಂಗಗಾನ ನಿರಂತರವಾಗಿ ನಡೆಯುತ್ತಿರುತ್ತದೆ. ಆ ಕ್ಷಣದಲ್ಲಿ ಪಂಢರಪುರ ಭಕ್ತಿಯ ಮಹಾಸಾಗರವಾಗಿ ರೂಪಾಂತರಗೊಳ್ಳುತ್ತದೆ. ನಂತರ ವಾರಕರು ದೇವಸ್ಥಾನದಲ್ಲಿ ಗಂಟೆಗಳ ಕಾಲ ಸರದಿಯಲ್ಲಿ ನಿಂತರೂ ಅವರ ಮುಖದಲ್ಲಿ ಬೇಸರ ಕಾಣುವುದಿಲ್ಲ. ಏಕೆಂದರೆ ನನ್ನ ವಿಠ್ಠಲನು ನನ್ನ ಬರುವಿಕೆಗಾಗಿ ಕಾಯುತ್ತಿದ್ದಾನೆ ಎಂಬ ಅಚಲವಾದ ನಂಬಿಕೆ ಅವರಲ್ಲಿದೆ. ಕೊನೆಗೂ ಗರ್ಭಗುಡಿಯ ಮುಂದೆ ತಲುಪಿದಾಗ ಇಟ್ಟಿಗೆಯ ಮೇಲೆ ನಿಂತು ಸೊಂಟದ ಮೇಲೆ ಕೈಯಿಟ್ಟು ಮಮತೆಯ ಮುಗುಳ್ನಗುವಿನೊಂದಿಗೆ ಭಕ್ತರನ್ನು ಸ್ವಾಗತಿಸುವ ಶ್ರೀ ವಿಠ್ಠಲನ ದರ್ಶನವಾಗುತ್ತದೆ. ಈ ಒಂದು ಕ್ಷಣಕ್ಕಾಗಿ ವಾರಕರು 100 ಕಿಲೋಮೀಟರ್ ನಡೆದಿರುತ್ತಾರೆ. ಆ ಕ್ಷಣದಲ್ಲಿ ಅವರ ಎಲ್ಲ ಆಯಾಸ ಕರಗಿ ಹೋಗುತ್ತದೆ. ವಿಠ್ಠಲ ಯಾಕೆ ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ? ಪಂಢರಾಪುರದ ಮಹಿಮೆಯ ಹಿಂದೆ ಪುಂಡಲೀಕನ ಕಥೆಯಿದೆ. ಕಳೆದ ವರ್ಷ ಇಟ್ಟಿಗೆಯ ಮೇಲೆ ನಿಂತು ಕೃಷ್ಣ ವಿಠೋಬನೆನಿಸಿದನು ಎಂಬ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಸಾಧ್ಯವಾದರೆ ಅದನ್ನು ಒಮ್ಮೆ ನೋಡಿಕೊಳ್ಳಿರಿ.
ಪಂಢರಪುರವನ್ನು ತಲುಪುವುದೇ ವಾರಿಯ ಅಂತ್ಯವಲ್ಲ, ಅಲ್ಲಿಂದಲೇ ಹೊಸ ಜೀವನ ಆರಂಭವಾಗುತ್ತದೆ. ವಾರಕರು ಮನೆಗೆ ಹಿಂತಿರುಗುವಾಗ ಕೇವಲ ವಿಠಲ ದರ್ಶನವನ್ನಲ್ಲ, ವಿಠ್ಠಲನ ಗುಣಗಳನ್ನೂ ತಮ್ಮೊಂದಿಗೆ ಕೊಂಡೊಯ್ಯುತ್ತಾರೆ. ವಿನಯ, ಸಮಾನತೆ, ಸೇವಾಭಾವ, ನಾಮಸ್ಮರಣೆ, ಪ್ರೀತಿ ಮತ್ತು ಸಹೋದರತ್ವ ಇವೇ ವಾರಿಯ ನಿಜವಾದ ಪ್ರಸಾದ. ಈ ಭಕ್ತಿವಾರಿಯು ಶತಮಾನಗಳಿಂದ ಮಹಾರಾಷ್ಟ್ರದ ಭಕ್ತಿಯ ಆತ್ಮವನ್ನು ಜೀವಂತವಾಗಿಟ್ಟಿರುವ ಮಹಾನ್ ಸಂತರ ಪರಂಪರೆಯಾಗಿದೆ. ಈ ಪರಂಪರೆಯಲ್ಲಿ ಅನೇಕ ಸಂತರು ಬಂದರು. ಅವರಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸಿದರು. ಆದರೆ ಎಲ್ಲರ ಗುರಿಯೂ ಒಂದೇ: ವಿಠಲನ ಭಕ್ತಿ ಮತ್ತು ಮಾನವ ಸೇವೆ, ಜ್ಞಾನ, ವೈರಾಗ್ಯ ಮತ್ತು ಆತ್ಮ ಸಾಕ್ಷಾತ್ಕಾರ. ಇಂದಿಗೂ ವಾರಿಯಲ್ಲಿ ನಿರಂತರವಾಗಿ ಕೇಳಿಬರುವ ಘೋಷಣೆ ಜ್ಞಾನೋಬ ಮಾವುಲಿ ತುಕಾರಾಮ್. ಇದು ಇಬ್ಬರು ಸಂತರ ಹೆಸರುಗಳಷ್ಟೇ ಅಲ್ಲ, ಜ್ಞಾನ ಮತ್ತು ಭಕ್ತಿಯ ಸಂಗಮದ ಸಂಕೇತವಾಗಿದೆ. ವಾರಿಯ ಆತ್ಮವೇ ಅಭಂಗ. 7-8 ಶತಮಾನಗಳು ಕಳೆದರೂ ವಾರಿಯ ಮಹಿಮೆ ಒಂದಿನಿತೂ ಕಡಿಮೆಯಾಗಿಲ್ಲ. ಇಂದಿಗೂ ಲಕ್ಷ ಲಕ್ಷ ಜನರು ಈ ಪರಂಪರೆಯನ್ನು ಅದೇ ಭಕ್ತಿಯಿಂದ ಮುಂದುವರಿಸುತ್ತಿದ್ದಾರೆ. ಕಾಲವನ್ನೂ ಮೀರಿ ನಿಂತು ವಾರಿಯಲ್ಲಿ ಸಂತರ ಅಭಂಗಗಳು ಇನ್ನೂ ಜೀವಂತವಾಗಿವೆ. ಆತ್ಮೀಯರೇ, ಈ ವಾರಕರಿ ಪಾದಯಾತ್ರೆಯು ನಮಗೆ ಕಲಿಸುವ ಸತ್ಯವೇನೆಂದರೆ, ಈ ಜಗತ್ತಿನಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ವಿಠ್ಠಲನ ಮಕ್ಕಳು. ಇದು ಕೇವಲ ಮಹಾರಾಷ್ಟ್ರದ ಸಂದೇಶವಲ್ಲ, ಇದು ಇಡೀ ಭಾರತದ ಸಂದೇಶ. ನಮ್ಮ ಕರ್ನಾಟಕದಲ್ಲಿಯೋ ದಾಸ ಪರಂಪರೆಯಲ್ಲಿ, ಬಸವಣ್ಣನವರ ಶರಣ ಪರಂಪರೆಯಲ್ಲಿ ಇದೇ ಭಾವಧಾರೆ ಹರಿದಿದೆ. ಆಷಾಢ ಏಕಾದಶಿಯಂದು ಲಕ್ಷಾಂತರ ವಾರಕರು ವಿಠಲನ ದರ್ಶನ ಪಡೆದು ತಮ್ಮ ತಮ್ಮ ಊರುಗಳಿಗೆ ಹಿಂದಿರುಗುತ್ತಾರೆ. ಆದರೆ ಅವರು ಮನೆಗೆ ಕೊಂಡೊಯ್ಯುವುದು ಕೇವಲ ಪ್ರಸಾದವಲ್ಲ, ಅವರು ಕೊಂಡೊಯ್ಯುವುದು ಒಂದು ಹೊಸ ಮನಸ್ಸು, ಪ್ರೀತಿ, ವಿನಯ, ಮಾನವೀಯ ಮೌಲ್ಯದ ಸೇವಾ ಮನೋಭಾವ ಮತ್ತು ವಿಠ್ಠಲನ ನಾಮ. ಬಹುಶಃ ಅದಕ್ಕೆ ಈ ವಾರಿ 7-8 ಶತಮಾನಗಳಿಂದಲೂ ಜೀವಂತವಾಗಿ ನಿರಂತರವಾಗಿ ನಡೆಯುತ್ತಿದೆ. ಯಾಕೆಂದರೆ ಇದು ಹೃದಯದಿಂದ ಹೃದಯಕ್ಕೆ ಸಾಗುವ ಯಾತ್ರೆ. ಜ್ಞಾನೇಶ್ವರರು ತಮ್ಮ ಜ್ಞಾನದಿಂದ ಬೆಳಕು ನೀಡಿದರು, ನಾಮದೇವರು ಪ್ರೀತಿಯನ್ನು ಕಲಿಸಿದರು, ಏಕನಾಥರು ಸಮಾನತೆಯನ್ನು, ತುಕಾರಾಮರು ನಾಮಸ್ಮರಣೆಯ ಮಹಿಮೆಯನ್ನು ಹಾಡಿದರು. ಈ 4 ದೀಪಗಳ ಬೆಳಕಿನಲ್ಲಿ ಇಂದಿಗೂ ಲಕ್ಷಾಂತರ ವಾರಕರು ಪಂಢರಪುರದ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಅವರ ಅಭಂಗಗಳ ಸಂದೇಶವೇ ಸಂಘಟಿತ ವಾರಕಾರಿ ರೂಪುಗೊಳ್ಳಲು ಸಾಧ್ಯವಾಯಿತು. ಅಭಂಗಗಳ ರೂಪದಲ್ಲಿ ಈ ಸಂದೇಶ ವಾರಿ ಭಕ್ತಿಯ ಭದ್ರ ಬುನಾದಿಯಾಯಿತು. ನಾವು ಕೂಡ ಆ ಮಹಾನ್ ವಾರಕಾರಿಗಳೊಂದಿಗೆ ಭಕ್ತಿಯಿಂದ ಪುಂಡಲೀಕ ವರದ ಪಾಂಡುರಂಗ ಹರಿವಿಠ್ಠಲ್ ಎನ್ನೋಣ. ಎಲ್ಲರಿಗೂ ಆಷಾಢ ಏಕಾದಶಿಯ ಶುಭಾಶಯಗಳು. ವಿಠಲನ ದಿವ್ಯ ದರ್ಶನ ಭಾಗ್ಯ ಎಲ್ಲರಿಗೂ ಸಿಗುವಂತಾಗಲಿ. ಧನ್ಯವಾದಗಳು.